ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಏಂಜಲ್ಸ್ ಗೈಡೆನ್ಸ್ನ ಕೂಡ ಇಲ್ಲಿ ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ಬೋದು. ಸೊ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಎವ್ರಿ ಟೈಮ್. ಸೊ ಈ ಒಂದು ವಿಡಿಯೋ ಬಗ್ಗೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಫೈನಲಿ ತಗೊಂಡು ಬಂದಿದ್ದೀನಿ. ಸೊ ನಿಮ್ಮ ಪರ್ಸನು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅನ್ನೋದನ್ನ ಡೆಫಿನೆಟ್ ಆಗಿ ಇಲ್ಲಿ ನೀವು ತಿಳ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನು ನಿಮ್ಮ ಜೊತೆಗೆ ಇರಲಿ ಬಿಡ್ಲಿ, ಸಪ್ರೇಷನಲ್ ಆದರೂ ಇರಿ ಅಥವಾ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅಂದ್ರೂ ಸರಿ, ನಿಮ್ಮ ವ್ಯಕ್ತಿನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಎ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರಾ, ರೋಸ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ ಅಂತ. ಸೊ ಫಸ್ಟು ನಾನು ಮೆಸೇಜಸ್ನ ನಾನು ಪ್ರೊವೈಡ್ ಮಾಡಿ ಆಮೇಲೆ ನಾನು ನಿಮಗೆ ಏಂಜಲ್ಸ್ ಗೈಡೆನ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಫಸ್ಟು ನಿಮ್ಮ ಪರ್ಸನ್ ಎನರ್ಜಿನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್ ಸ್ಪೈಯಿಂಗ್ ಆರ್ ಸ್ಟಾಕಿಂಗ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಯಾರೆಲ್ಲ ದೂರ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಆಲ್ರೆಡಿ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗೋಗಿದೆ ಅಂತ ಹೇಳೋರು, ಇದು ನಿಮ್ಮ ಒಂದು ಎಕ್ಸ್ ಪರ್ಸನ್ ಎನರ್ಜಿ ಅಂತ ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡಿಕೊಂಡು ನೀವೇನ್ ಮಾಡ್ತಾ ಇದ್ರ ನಿಮ್ಮ ಲೈಫಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳು ಅವ್ರಿಗೆ ನೀವು ಹಾಕುವಂತ ಪೋಸ್ಟ್ಗಳ ಮುಖಾಂತರ, ಸ್ಟೋರೀಸ್ಗಳ ಮುಖಾಂತರ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ದೇ ಆರ್ ವಾಚಿಂಗ್ ಯು ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ಬೆನ್ನಿಂದೆ ಅವರು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ನನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದೀನಿ, ಸ್ಪೈ ಮಾಡ್ತಾ ಇದ್ದೀನಿ, ಐ ಆಮ್ ಸ್ಟಾಕಿಂಗ್ ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಸ್, ನಿಮ್ಮ ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್ ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯಾರೆಲ್ಲ ನಿಮ್ಮ ವ್ಯಕ್ತಿಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ಈಗಲೂ ಕೂಡ ನಿಮ್ಮ ವ್ಯಕ್ತಿ ಮ್ಯಾರೇಜ್ ಆಗೋದಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿ ಒಂದು ಹೇಳ್ತಾ ಇಲ್ಲ. ಸೊ ಮದುವೆ ಬಗ್ಗೆ ಅವ್ರೇನು ಹೇಳ್ತಾ ಇಲ್ಲ, ಬಟ್ ಅವರು ನಿಮ್ಮನ್ನ ತುಂಬ ಡೀಪ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮ್ಮನ್ನ ಮದುವೆ ಆಗ್ತಾರೆ ಅನ್ನೋ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಅವರು ಶೇರ್ ಮಾಡ್ತಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ಐ ವಿಲ್ ಮ್ಯಾರಿ ಯು ಅಂತ. ಸೊ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮದುವೆ ಆಗಬೇಕು ನನ್ನ ವ್ಯಕ್ತಿ ಜೊತೆಗೆ, ಆದಷ್ಟು ಬೇಗ ಫ್ಯಾಮಿಲಿ ಆಗಬೇಕು ನಾವಿಬ್ರು ಅಂತ ಹೇಳೋರು, ಡೆಫಿನೆಟ್ಲಿ ಅವರು ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಗಿವ್ ದಮ್ ಸಮ್ ಸ್ಪೇಸ್, ಪೇಷನ್ಸ್ ಇಂದ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಸೆಕೆಂಡ್ ಮೆಸೇಜ್ ಐ ಆಮ್ ರಿಯಲಿ ಪಾಸಿಟಿವ್ ಅಬೌಟ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ತುಂಬಾನೇ ಪಾಸಿಟಿವ್ ಆಗ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಬಂದರೆ, ನಿಮ್ಮ ಪ್ರೀತಿ ಅಂತ ಬಂದರೆ, ನಿಮ್ಮ ಎಮೋಷನ್ಸ್ ಅಂತ ಬಂದರೆ, ನಿಮ್ಮ ಫೀಲಿಂಗ್ಸ್ ಅಂತ ಬಂದರೆ ಆ ಒಂದು ವ್ಯಕ್ತಿಗೆ ಸಿಗಬೇಕು. ನನ್ನ ವ್ಯಕ್ತಿ ನನಗೆ ಮಾತ್ರ, ಅವರ ಪ್ರೀತಿ, ಅವರ ಅಟೆನ್ಷನು, ಅವರ ಒಂದು ಏನು ಮಾಡ್ತಾರೆ ಅದೆಲ್ಲನೂ ಕೂಡ ನನಗೆ ಮಾತ್ರ ಇರಬೇಕು, ನನಗೆ ಮಾತ್ರ ಸಿಗಬೇಕು ನನ್ನ ವ್ಯಕ್ತಿ. ಅವರು ಬೇರೆಯವ್ರಿಗೆ ಅಟೆನ್ಷನ್ ಕೊಡಬಾರ್ದು, ಬೇರೆಯವ್ರ ಜೊತೆಗೆ ಮಾತಾಡಬಾರ್ದು, ಈ ಥರ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಪೊಸೆಸಿವ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಅಂತ ಬಂದ್ರೆ ಒಂದು ವ್ಯಕ್ತಿಗೆ ತುಂಬಾನೇ ಸ್ವಾರ್ಥ ಇದೆ. ಸೊ ಈ ಒಂದು ವ್ಯಕ್ತಿ ನನಗೆ ಮಾತ್ರ ಅನ್ನೋ ರೀತಿನಲ್ಲಿ, ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ಪಾಸಿಟಿವ್ ಪೊಸೆಸಿವ್ನೆಸ್ ಅಂತ ಹೇಳ್ಬೋದು. ಸೊ ಸ್ವಾರ್ಥ ನಿಮ್ಮ ವ್ಯಕ್ತಿಗೆ ಇದೆ, ಬಟ್ ಅದು ನೆಗೆಟಿವ್ ರೀತಿಯ ಸ್ವಾರ್ಥ ಅಲ್ಲ, ಪಾಸಿಟಿವ್ ಆದಂತ ಸ್ವಾರ್ಥ. ಓಕೆ, ಸೊ ನೆಕ್ಸ್ಟ್
ಯು ಮೇಕ್ ಮೀ ಡೇ ಡ್ರೀಮ್ ಅಬೌಟ್ ದ ಫ್ಯೂಚರ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಏನು ಕಳಿಬೇಕು ಜೀವನವನ್ನ ಅಂತ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಎಲ್ಲಾನು ಕೂಡ ಆಸೆಗಳಿದೆ, ಡ್ರೀಮ್ ಇದೆ. ಐ ಥಿಂಕ್ ನಿಮ್ಮನ್ನ ನೋಡಿದಾಗ ನಿಮ್ಮ ಜೊತೆಗೆ ಇರಬೇಕು ಅಂತ ಡೆಫಿನೆಟ್ಲಿ ಅವ್ರಿಗೂ ಕೂಡ ಫೀಲ್ ಆಗುತ್ತೆ. ನಿಮ್ಮ ಜೊತೆಗೆ ಹೀಗೆ ಪ್ರೀತಿನಲ್ಲಿ ಮುಳುಗಬೇಕು, ಇದೇ ರೀತಿ ಲೈಫ್ ಲಾಂಗ್ ಫ್ಯೂಚರಲ್ಲೂ ಹಿಂಗೆ ಇರಬೇಕು, ನಾವಿಬ್ರು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಹ್ಯಾಪಿಯಿಂದ ಇರಬೇಕು. ಸೊ ನನ್ನ ವ್ಯಕ್ತಿ ಹೀಗೆ ನನ್ನ ಪ್ರೀತಿ ಮಾಡ್ತಾನೆ ಇರಬೇಕು, ನಾನು ಅವ್ರನ್ನ ಹಾಗೆ ಪ್ರೀತಿ ಮಾಡ್ತಾನೆ ಇರಬೇಕು, ಪ್ರೀತಿಸ್ತಾನೆ ಇರಬೇಕು, ನಮ್ಮಿಬ್ಬರ ಪ್ರೀತಿಗೆ ಅದೇ ರೀತಿ ಎಂಡ್ ಇಲ್ಲ, ಈ ತರ ಎಲ್ಲ ಡೇ ಡ್ರೀಮ್ ಮಾಡ್ತಾರೆ. ಸೊ ಐ ಥಿಂಕ್ ಅವರು ಆಲ್ರೆಡಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸೊ ನನ್ನ ಜೊತೆಗೆ ನನ್ನ ವ್ಯಕ್ತಿ ಫ್ಯೂಚರ್ ಅಲ್ಲಿ ಇದ್ರೆ ಯಾವ ತರ ಇರಬಹುದು, ಸೊ ಅದೆಲ್ಲ ಇಮ್ಯಾಜಿನೇಷನ್ ಡೇ ಡ್ರೀಮ್ ಅವ್ರಿಗೆ ಬರ್ತಾನೆ ಇರುತ್ತೆ. ಸೊ ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಜೀವನ ಹೇಗ್ ಕಳಿಬೇಕು ಅನ್ನೋ ಒಂದು ಕನಸು ಆದಷ್ಟು ಬೇಗ ನನ್ಸಾಗ್ಲಿ ಅಂತ ಅವ್ರು ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್ ಯು ಆರ್ ಮೈ ಕ್ವೀನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಕಿಂಗ್ ಅಂತಾನು ಕೂಡ ತಗೊಳ್ಳಿ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ರಾಜನ್ ತರ ನೋಡ್ತಾ ಇದ್ದಾರೆ, ರಾಣಿ ತರ ನೋಡ್ತಾ ಇದ್ದಾರೆ. ಅವರು ನಿಮ್ಮನ್ನ ಆರ್ಡಿನರಿ ಆಗಿ ಅವರು ನೋಡ್ತಾ ಇಲ್ಲ. ದೇ ಆರ್ ಸೀಯಿಂಗ್ ಯು ಫ್ರಮ್ ಲೈಕ್ ಕ್ವೀನ್, ಲೈಕ್ ಅ ಕಿಂಗ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ನೀವೇ ಅವರ ರಾಣಿ, ನೀವೇ ಅವರ ರಾಜ ಆಗಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ಯು ಆರ್ ಟ್ಯಾಲೆಂಟೆಡ್ ಅಂತ ಬರ್ತಾ ಇದೆ. ಐ ಥಿಂಕ್ ನೀವು ತುಂಬಾನೇ ಟ್ಯಾಲೆಂಟ್ ಇದ್ದೀರಾ, ನೀವು ತುಂಬಾನೇ ಟ್ಯಾಲೆಂಟೆಡು. ಸೊ ನಿಮಗೆ ತುಂಬಾನೇ ಆಕ್ಟಿವಿಟೀಸ್ ಅಲ್ಲಿ ಯಾವಾಗಲೂ ಕೂಡ ನೀವು ಪಾಸಿಟಿವ್ ಆಗಿ, ಎನರ್ಜೆಟಿಕ್ ಆಗಿ, ಆಕ್ಟಿವ್ ಆಗಿ ಇರ್ತೀರಾ. ಸೊ ನೀವು ತುಂಬಾನೇ ಟ್ಯಾಲೆಂಟೆಡು. ಆ ಒಂದು ಟ್ಯಾಲೆಂಟ್ಗೆ ನಾನು ಸಪೋರ್ಟ್ ಮಾಡಬೇಕು ಅಂತ ಯಾವಾಗಲೂ ಕೂಡ ಅವರು ಅನ್ಕೊಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಐ ವಾಂಟ್ ಟು ಡೇಟ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯಾರೆಲ್ಲ ದೂರ ಇದ್ರ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೊಂದು ಸತಿ ರಿಕನ್ಸಿಲೇಷನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕು. ಡೇಟ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಸಮಥಿಂಗ್ ವೆರಿ ನೆಗೆಟಿವ್. ಸೊ ಡೇಟ್ ಅಂದಿದ ತಕ್ಷಣ ನಿಮ್ಮ ಜೊತೆಗೆ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು, ನಿಮ್ಮ ಜೊತೆಗೆ ಎಲ್ಲಾನು ಕೂಡ ಮರೆತು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಡೇಟ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆಗೆ ಎಲ್ಲಾನು ಕೂಡ ಪಾಸ್ಟಲ್ ಆಗಿರೋದನ್ನ ಮರೆತು ಮುಂದೆ ಬರುವಂತ ದಿನಗಳಲ್ಲಿ ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು. ಎಲ್ಲಾನು ಕೂಡ ಫರ್ಗಿವ್ ಮಾಡಿ ಅವರು ನಿಮ್ಗೆ ಅಪಾಲಜಿ ಕೇಳ್ತಾರೆ. ಸೊ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಪಾಸ್ಟ್ ಅಲ್ಲಿ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಐ ಥಿಂಕ್ ಅದೆಲ್ಲ ನನ್ನ ಕ್ಷಮಿಸಿ ಮೊದ್ಲಿನ ತರ ನನ್ನ ಟ್ರೀಟ್ ಮಾಡಿ ಅಂತ ಅವರು ನಿಮಗೆ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ದಿಸ್ ಪರ್ಸನ್ಸ್ ಲವ್ಸ್ ಯು ಅ ಲಾಟ್ ಅಂತ ಹೇಳ್ತಾ. ಸೊ ಇವಾಗ ನೋಡೋಣ ನಿಮ್ಮ ಕನೆಕ್ಷನ್ಗೆ, ನಿಮ್ಮ ಸಿಚುಯೇಷನ್ಗೆ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ಅಂತ. ಓಕೆ, 2 ಬಂದಿದೆ. ಸೊ ಫಸ್ಟ್ ಬಂದು ನೋ ನೀಡ್ ಟು ವರಿ, ಫರ್ಗಿವ್ನೆಸ್. ಓಕೆ, ಸೊ ನಾನು ಆಗಲೇ ಮೆಸೇಜಸ್ ಅಲ್ಲೂ ಕೂಡ ಹೇಳಿದ್ದೆ ಫರ್ಗಿವ್ ಮಾಡಬೇಕಾಗತ್ತೆ ನಿಮ್ಮ ವ್ಯಕ್ತಿನ ಅಂತ. ಸೊ ಡೆಫಿನೆಟ್ಲಿ ಫರ್ಗಿವ್ನೆಸ್ ಮತ್ತೆ ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡಿ, ಕ್ಷಮಿಸೋದ್ರಲ್ಲಿ ನೀವು ಚಿಕ್ಕವ್ರು ಆಗೋಲ್ಲ. ಕ್ಷಮಿಸೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗತ್ತೆ. ನೀವೇನು ಅನ್ಕೊಳ್ತಾ ಇದ್ರ ಅದೆಲ್ಲನೂ ಕೂಡ ನಿಮಗೆ ಸಿಗತ್ತೆ. ಸೊ ಹಳೇದ್ರ ಬಗ್ಗೆ ನೆನೆಸ್ಕೊಂಡು ಕೊರಗೋದಕ್ಕಿಂತ ಅದನ್ನ ಅಲ್ಲಿಗೆ ಬಿಟ್ಟು ಫರ್ಗಿವ್ ಮಾಡಿ ಮೂವ್ ಆನ್ ಆಗೋದೆ ಇಟ್ಸ್ ರಿಯಲಿ ಬೆಟರ್. ಸೊ ನಿಮ್ಮ ವ್ಯಕ್ತಿನ ಫರ್ಗಿವ್ ಮಾಡಿ, ಅವ್ರು ಮಾಡಿರುವಂತ ತಪ್ಪುಗಳಿಗೆ ಕ್ಷಮಿಸಿ, ಆ ಒಂದು ವ್ಯಕ್ತಿಗೆ ಒಂದು ಚಾನ್ಸ್ ಕೊಡಿ. ಅವರು ಆ ತಪ್ಪನ್ನ ತಿದ್ಕೊಂಡಿದ್ದಾರೆ, ರಿಯಲೈಸೇಷನ್ ಆಗಿದೆ ಅವ್ರಿಗೆ. ಸೊ ಡೆಫಿನೆಟ್ಲಿ ಫರ್ಗಿವ್ನೆಸ್ ಮಾಡಿ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ರೆ. ಐ ಥಿಂಕ್ ದಿಸ್ ಇಸ್ ದ ಮೆಸೇಜಸ್ ಫ್ರಮ್ ದ ಏಂಜಲ್ಸ್. ನಿಮ್ಗೆ ಒಂದು ಕನ್ಫರ್ಮೇಶನ್ ಮೆಸೇಜಸ್ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿನ ನೀವು ಫರ್ಗಿವ್ ಮಾಡ್ಬೇಕು. ಎಲ್ಲೋ ಒಂದು ಕಡೆ ಅವ್ರನ್ನ ನೀವು ಇನ್ನೂ ಫರ್ಗಿವ್ ಮಾಡಿಲ್ಲ, ಮನ್ಸಾರಿ ಇನ್ನೂ ಫರ್ಗಿವ್ ಮಾಡಿಲ್ಲ. ಸೊ ಮನ್ಸಾರೆ ಅವ್ರನ್ನ ಫರ್ಗಿವ್ ಮಾಡಿ. ಸೊ ಎಲ್ಲಾನು ಕೂಡ ನೀವು ಅನ್ಕೊಂಡಿದ್ದು ಖಂಡಿತ ಆಗತ್ತೆ. ಸೊ ನೋ ನೀಡ್ ಟು ವರಿ. ಐ ಥಿಂಕ್ ನೀವು ತುಂಬಾನೇ ವರಿ ಮಾಡ್ಕೊಳ್ತಾ ಇದ್ರೆ ಒಂದು ಕನೆಕ್ಷನ್ ಬಗ್ಗೆ, ಒಂದು ವ್ಯಕ್ತಿ ಬಗ್ಗೆ. ಸೊ ನನ್ನ ಲೈಫಲ್ಲಿ ನನ್ನ ವ್ಯಕ್ತಿನ ಒಂದು ರಾಂಗ್ ಚಾಯ್ಸ್ ಮಾಡ್ಕೊಂಡೆ ಅಂತ ನೀವೇನಾದ್ರೂ ವರಿ ಮಾಡ್ಕೊಳ್ತಾ ಇದ್ರೆ ಅಂದ್ರೆ ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿನ ಬಿಟ್ಕೊಡಕ್ ಹೋಗ್ಬಿಡಿ. ಯಾಕೆಂತಂದ್ರೆ ಮಿಸ್ಟೇಕ್ಸ್ ಮಾಡೋದು ಖಂಡಿತ ಸಹಜ. ಅದನ್ನ ತಿದ್ಕೊಂಡು ರಿಯಲೈಸೇಷನ್ ಆಗಿ ಒಂದು ವ್ಯಕ್ತಿ ನನ್ನ ಕ್ಷಮಿಸಿ ಅಂತ ಬಂದು ಕೇಳ್ತಾ ಇದ್ದಂದ್ರೆ ನೀವು ಫರ್ಗಿವ್ ಮಾಡಬೇಕು. ಫರ್ಗಿವ್ ಮಾಡೋದ್ರಿಂದ ನೀವು ಚಿಕ್ಕವರಾಗಲ್ಲ, ಇನ್ನು ನೀವು ದೊಡ್ಡವರಾಗ್ತೀರಾ. ಸೊ ಯಾಕಂತಂದ್ರೆ ನಮಗೆ ಒಬ್ರು ಬೇಕು, ನಂದು ಕನೆಕ್ಷನ್ ರಿಲೇಶನ್ಶಿಪ್ ಅಂದ್ರೇನೆ ಇಟ್ ಇಸ್ ಆಲ್ ಅಬೌಟ್ ಫರ್ಗಿವ್ನೆಸ್, ಇಟ್ಸ್ ಆಲ್ ಅಬೌಟ್ ಅ ನ್ಯೂ ಸ್ಟಾರ್ಟ್ ಅಂತ ಹೇಳ್ತಾ ಫರ್ಗಿವ್ ಮಾಡಿ, ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಅಮೆಂಥೆಸ್ಟ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ
ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ ಅಂತ ಫಸ್ಟು ನಾನು ಮೆಸೇಜಸ್ನ ಓಪನ್ ಮಾಡಿ ಆಮೇಲೆ ನಾನು ಗೈಡೆನ್ಸ್ನ ಪ್ರೊವೈಡ್ ಮಾಡ್ತೀನಿ. ಸೊ 1 ಸೆಕೆಂಡ್. ಎಸ್, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಸೊ ಫಸ್ಟ್ ಮೆಸೇಜಸ್ ಫ್ರಮ್ ಯೋರ್ ಪರ್ಸನ್. ಐ ಕಾಂಟ್ ಲಿಸನ್ ಟು ದ ಸಾಂಗ್ಸ್ ದಟ್ ರಿಮೈಂಡ್ಸ್ ಮೀ ಆಫ್ ಯು ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಕೆಲವೊಂದು ಸಾಂಗ್ಗಳನ್ನ ಲಿರಿಕ್ಗಳನ್ನ ಕೇಳೋಕ್ಕಾಗಲ್ಲ ನಿಮ್ಮ ವ್ಯಕ್ತಿಗೆ. ಯಾಕೆ ಅಂತ ಅಂದರೆ ಕೆಲವೊಂದು ಸಾಂಗ್ಗಳಾಗಿರ್ಬೋದು, ಲಿರಿಕ್ಸ್ಗಳಾಗಿರ್ಬೋದು, ಅದನ್ನು ನಿಮಗೆ ಯಾವಾಗಲೂ ಕೂಡ ಅವರು ರಿಲೇಟ್ ಮಾಡ್ಕೊಳ್ತಾರೆ. ಕೆಲವೊಂದು ಸಾಂಗ್ಸ್ನ ಕೇಳಿದಾಗ ಅವರ ಸಿಚುಯೇಷನ್ಗೆ ಅದು ರಿಲೇಟ್ ಆದಾಗ ನಿಮ್ಮ ನೆನಪುಗಳು ಅವ್ರಿಗೆ ಕಾಡುತ್ತೆ. ಸೊ ನಿಮ್ಮ ಜೊತೆಗೆ ಕಳೆದಿರುವಂಥ ಮೆಮೊರೀಸ್ ಆಗಿರ್ಬೋದು, ನಿಮ್ಮ ಜೊತೆಗೆ ಕಳೆಯುವಂಥ ಸಮಯಗಳಾಗಿರ್ಬೋದು, ನಿಮ್ಮ ವ್ಯಕ್ತಿ ಯಾವತ್ತಿಗೂ ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ತುಂಬಾನೇ ಒಳ್ಳೆ ಮೆಮೊರೀಸ್ನ ನಿಮ್ಮ ವ್ಯಕ್ತಿಗೆ ಕೊಟ್ಟಿದ್ದೀರಾ. ಸೊ ಕೆಲವೊಂದು ಸಾಂಗ್ಗಳನ್ನ ನೋಡಿದಾಗ ಕೇಳಿದಾಗ ಆ ಒಂದು ಸ್ಟೋರಿ ಅಥವಾ ಒಂದು ಮ್ಯೂಸಿಕ್ ಎಲ್ಲಾನು ಕೂಡ ಅವ್ರಿಗೆ ರಿಲೇಟ್ ಆದಾಗ ಅವ್ರು ತುಂಬಾನೇ ಎಮೋಷನಲ್ ಆಗ್ತಾರೆ, ತುಂಬಾನೇ ಬರ್ಸ್ಟ್ ಔಟ್ ಆಗ್ತಾರೆ. ಸೊ ನಿಮ್ಮ ನೆನಪುಗಳಿಂದ ಅವ್ರು ಆಚೆ ಬರೋದಿಕ್ಕಾಗೋದಿಲ್ಲ. ಸೊ ತುಂಬಾ ನಿಮ್ಮ ಮೇಲೆ ಅವ್ರಿಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ತುಂಬಾ ಇದೆ. ಬಟ್ ಆ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ. ಸೊ ನೀನಿಲ್ಲ ಅಂತಂದ್ರೂ ಕೂಡ ನಾನು ಬದುಕ್ತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇದೆ, ಬಟ್ ದಟ್ ಇಸ್ ನಾಟ್ ರಿಯಲ್ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಇರಬೇಕು ಅಂತಾನೆ ಅವ್ರಿಗೆ ಫೀಲ್ ಆಗುತ್ತೆ, ಬಟ್ ಅವ್ರು ತುಂಬಾನೇ ಈಗೋಯಿಸ್ಟಿಕ್ ಇರ್ಬೋದು. ಬಟ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತೀನಿ. ಸೊ ವೇಟ್ ಫಾರ್ ಸಮ್ ಟೈಮ್. ಓಕೆ, ಸೊ ಸೆಕೆಂಡ್ ಮೆಸೇಜ್. ಐ ಮಿಸ್ ಯು, ಐ ಆಮ್ ರಿಯಲಿ ಸಾರಿ ಐ ಚೀಟೆಡ್ ಯು ಅಂತ ಬರ್ತಾ ಇದೆ. ಸೊ ಎಸ್ ಗೈಸ್, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೀಟ್ ಮಾಡಿದ್ದಾರೆ ಅಂತ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಸೊ ಐ ಥಿಂಕ್ ನಿಮಗೆ ನಿಮ್ಮ ವ್ಯಕ್ತಿಯಿಂದ ಚೀಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವರು ನನ್ನನ್ನು ಕ್ಷಮಿಸಿ, ನನ್ನ ತಪ್ಪಾಯಿತು, ನಾನು ತಗೊಂಡಿರೋಂಥ ರಾಂಗ್ ಡಿಸಿಷನು ಕೆಟ್ಟದಾಯಿತು, ಸೊ ನನ್ನ ಕ್ಷಮಿಸಿ, ನಿಮಗೆ ಮೋಸ ಮಾಡಬಾರ್ದಾಗಿತ್ತು, ಚೀಟ್ ಮಾಡಬಾರ್ದಾಗಿತ್ತು ಅಂತ ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮಗೆ ಅಪಾಲಜಿ ಕೇಳ್ತಾರೆ, ಸಾರಿ ಕೇಳ್ತಾರೆ. ಐ ಥಿಂಕ್ ಅವ್ರಿಗೆ ನೀವು ಫರ್ಗಿವ್ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಅವ್ರೇನು ತಪ್ಪು ಮಾಡಿದ್ದಾರೆ, ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಇಂಪಾರ್ಟೆನ್ಸ್ ಏನು, ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ, ನೀವೆಂಥ ಪರ್ಸನ್ನು ಎಲ್ಲನೂ ಕೂಡ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಅವ್ರಿಗೆ ಗೊತ್ತಾಗಿದೆ ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅಂತ. ಫೈನಲಿ ಅವ್ರು ಒಪ್ಕೊಂಡಿದ್ದಾರೆ, ನಾನು ನಿನಗೆ ಮೋಸ ಮಾಡಿದ್ದೀನಿ, ಸಾರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅದೆಲ್ಲ ಯೋಚನೆ ಮಾಡ್ತಾ ತುಂಬ ಮಿಸ್ ಮಾಡ್ತಾರೆ. Okay, so next, the moment we met you still remains the same idea ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಕಳೆದಿರುವಂತಹ ಕ್ಷಣಗಳೇನಿದೆ ಅದೆಲ್ಲನೂ ಕೂಡ ಲೆಕ್ಕ ಹಾಕೊಂಡಾಗ ನೀವು ಫಸ್ಟ್ ದಿನ ಹೇಗೆ ನಿಮ್ಮ ವ್ಯಕ್ತಿನ ಮೀಟ್ ಮಾಡಿದಾಗ ಆ ಒಂದು ಬಿಹೇವಿಯರ್ ಇತ್ತು, ಆ ಒಂದು ಕ್ಯಾರೆಕ್ಟರ್ ಏನು ನೀವು ಆ ಒಂದು ವ್ಯಕ್ತಿನ ಫಸ್ಟ್ ಟೈಮ್ ಭೇಟಿ ಆದಾಗ ತೋರಿಸಿದಂಥ ಪ್ರೀತಿ, ಕೇರ್, ಕನ್ಸರ್ನ್ ಆ್ಯಂಡ್ ಅವ್ರ ಜೊತೆಗೆ ಮಾತಾಡೋವಂಥ ರೀತಿ, ಬಿಹೇವ್ ಮಾಡೋವಂಥ ರೀತಿ, ನಿಮ್ಮ ಕ್ಯಾರೆಕ್ಟರ್ ಒಂದು ಚೂರು ಇವತ್ತಿಗೂ ಕೂಡ ನೀವು ಬದಲಾಗಿಲ್ಲ. ಯಾವಾಗಲೂ ಕೂಡ ಈಗಲೂ ಫಸ್ಟ್ ದಿನ ಹೇಗೆ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಅದೇ ರೀತಿ ನೀವು ಈಗಲೂ ಹಾಗೆ ಇದ್ದೀರಾ. ಸೊ ನೀನು ಚೇಂಜೇ ಆಗಿಲ್ಲ. ನೀನು ಫಸ್ಟ್ ಡೇ ಹೇಗಿದ್ದೆ, ನಿನ್ನನ್ನು ಹೇಗೆ ಭೇಟಿ ಮಾಡಿದ್ನೋ ಇವತ್ತಿಗೂ ಕೂಡ ಹಾಗೆ ಇದೆಯಾ. ಸೊ ನೀನು ಹಾಗೆ ಇದೆಯಾ, ನೀನು ಸೇಮ್ ರಿಮೈನ್ಸ್ ದ ಸೇಮ್ ಐಡಿಯಾಸ್, ನೀನು ಬದಲೇ ಆಗೇ ಇಲ್ಲ. ಸೊ ಮೊದಲಿನ ಥರನೇ ಇದೆಯಾ ಸೊ ಅಂತ ಹೇಳ್ತಾನೆ ಇರ್ತಾರೆ. ಯಾವಾಗಲೂ ಅವ್ರು ನಿಮ್ಮನ್ನ ಹೊಗಳ್ತಾನೆ ಇರ್ತಾರೆ. ನಿನ್ನ ಬಿಹೇವಿಯರಲ್ ಆಗಿರ್ಬೋದು, ನಿನ್ನ ಕ್ಯಾರೆಕ್ಟರಲ್ ಆಗಿರ್ಬೋದು, ನೀನು ನನ್ನ ಜೊತೆಗೆ ನಡ್ಕೊಳ್ಳೋದಾಗಿರ್ಬೋದು ಮೊದಲಿನ ಥರನೇ ಇದೆ, ಯಾವತ್ತಿಗೂ ನೀನು ಚೇಂಜೇ ಆಗಿಲ್ಲ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಅಂತ ಹೇಳ್ತಾನೆ ಇರ್ತಾರೆ. ಓಕೆ, ಸೊ ಹೇಳಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ದ ಬೆಸ್ಟ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಅವರ ಜೀವನದಲ್ಲಿ ಯಾರಾದರೂ ಬೆಸ್ಟ್ ವ್ಯಕ್ತಿ ಇದ್ದಾರೆ, ಸಪೋರ್ಟ್ ಮಾಡೋಂಥ ವ್ಯಕ್ತಿ ಇದ್ದಾರೆ ಅಂದರೆ ಅದು ನೀವು ಮಾತ್ರ. ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಯು ಆರ್ ದ ಬೆಸ್ಟ್ ಅಂತ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್. ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ಜೊತೆಗೆ ಯಾವತ್ತಿಗೂ ಐ ಕಾಂಟ್ ಇಮ್ಯಾಜಿನ್, ನಿನ್ನ ಬಿಟ್ಟು ನನ್ನ ಜೀವನದಲ್ಲಿ ಏನೂ ಇಲ್ಲ, ನಾನು ನಿನ್ನನ್ನು ಬಿಟ್ಟು ಇರೋದಕ್ಕಾಗಲ್ಲ ನನ್ನ ಜೀವನದಲ್ಲಿ. ಐ ಆಮ್ ಝೀರೋ ವಿತೌಟ್ ಯು ಅಂತ ಬರ್ತಾ ಇದೆ. ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು. ನಾನು ನಿನ್ನ ಜೊತೆಗೆ ಖಂಡಿತ ನಿನ್ನ ಬಿಟ್ಟು ಇರೋ ಖಂಡಿತ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ, ನಿಮಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ. ಸೊ ಇಲ್ಲಿ ಇಬ್ಬರದು ಸೆಂಟಿಮೆಂಟ್, ಎಮೋಷನಲ್ ಒಂದೇ ರೀತಿ ಇದೆ. ಓಕೆ, ಸೊ ನೆಕ್ಸ್ಟ್,
ಐ ನೋ ಯು ಆರ್ ನೋ ಲಾಂಗರ್ ಇಂಟ್ರೆಸ್ಟೆಡ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಒಂದು ವ್ಯಕ್ತಿಯ ಬಿಹೇವಿಯರ್ ಇಂದ ಕೆಲವೊಂದ್ಸತಿ ನಿಮಗೆ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ನನಗೆ ಬೇಡ ಅಂತ. ಅವ್ರಿಗೂ ಕೂಡ ಅದೇ ಫೀಲ್ ಆಗುತ್ತೆ ದಟ್ ನನ್ನ ವ್ಯಕ್ತಿಗೆ ನನ್ನ ಒಂದು ಬಿಹೇವಿಯರ್ ಇಂದ ನನ್ನನ್ನು ನೋಡಿದಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆದರೆ ನಾನು ನಿನ್ನನ್ನು ಯಾವತ್ತಿಗೂ ಹಾಗೆ ಟ್ರೀಟ್ ಮಾಡ್ತೀನಿ. ನಿನ್ನ ಮೇಲೆ ಆ ಒಂದು ಪ್ರೀತಿ, ಆ ಒಂದು ಕೇರ್ ಆಗಿರ್ಬೋದು ಅದು ಈಗಲೂ ಇದೆ. ಬಟ್ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಇಟ್ಸ್ ಓಕೆ, ನಾನು ನಿನ್ನ ಯಾವಾಗಲೂ ಹಾಗೆ ಪ್ರೀತಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಐ ಮಿಸ್ ಯು ಸೋ ಮಚ್. ಓಕೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ ಮಚ್. ಸೊ ಐ ಥಿಂಕ್ ನೀವಿಬ್ರು ತುಂಬಾ ದೂರ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಬ್ಲಾಕ್ ಎನರ್ಜಿ ಅಲ್ಲಿ ಇದ್ದೀರಾ. ಸೊ ಅವರು ನಿಮ್ಮನ್ನ ಮರ್ತೋಗಿದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಇದೆ. ಸೊ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, how are you? Give me some space, I am confused, old love or new love. Okay, so I think ನಿಮ್ಮ ವ್ಯಕ್ತಿ ನೀವು ಹೊಸ ಒಂದು ವ್ಯಕ್ತಿ ಆಗಿದ್ದೀರ ಅವರ ಜೀವನದಲ್ಲಿ. ನೀವು ತುಂಬಾನೇ ನ್ಯೂ ಲವ್, ನ್ಯೂ ವ್ಯಕ್ತಿ ಅವರ ಜೀವನದಲ್ಲಿ. ಅವರ ಲೈಫಲ್ಲಿ ಆಲ್ರೆಡಿ ಅವರ ಪರ್ಸನ್ ವಾಪಸ್ ಬಂದಿರ್ಬೋದು. ಸೊ ಹಾಗಾಗಿ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಸೊ ನನಗೆ ಪರ್ಸನ್ನ ಟ್ರೀಟ್ ಮಾಡ್ಲಾ ಅಥವಾ ನನಗೆ ಇವಾಗ ಹೊಸದಾಗಿ ಬಂದಿರೋಂಥ ವ್ಯಕ್ತಿನ ಚೂಸ್ ಮಾಡ್ಲಾ ಅಂತ ನಿಮ್ಮ ವ್ಯಕ್ತಿ ತುಂಬ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ಆ ಒಂದು ಎಕ್ಸ್ನ ಅವರು ಚೂಸ್ ಮಾಡೋದಿಲ್ಲ, ಅವರು ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಅವರ ಒಂದು ಪರ್ಸನ್ ಇಂದ ಅವ್ರಿಗೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಅವ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಅವರು ಒಂದು ಟ್ರಾಮಾದಲ್ಲಿ ಹೋಗಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ನಿಮ್ಮನ್ನ ಚೂಸ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಸೊ ಸದ್ಯಕ್ಕೆ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ನನಗೆ ಓಲ್ಡ್ ಲವ್ ಅಥವಾ ನ್ಯೂ ಲವ್ ಬೆಟ್ರಾ, ಆ ಒಂದು ವ್ಯಕ್ತಿ ಬೆಟ್ರಾ, ಈ ಒಂದು ವ್ಯಕ್ತಿ ಬೆಟ್ರಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಸೀರಿಯಸ್ ಆಗಿ ನಿಮ್ಮ ಜೊತೆಗೆ ಆಕ್ಷನ್ ತಗೊಳ್ತಾರೆ. ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಐ ಆಮ್ ಫುಲ್ ಆಫ್ ಪೇನ್ ಬಟ್ ಐ ವೇಕ್ ಅಪ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ಐ ಆಮ್ ಸ್ಮೈಲಿಂಗ್. ಸೊ ನನ್ನ ಒಂದು ಜೀವನದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲೂ ಕೂಡ ತುಂಬಾ ಪೇನ್ ಇದೆ. ಬಟ್ ನಾನು ಬೆಳಗ್ಗೆ ಎದ್ದಾಗ ಯಾವಾಗಲೂ ಕೂಡ ಮುಗುಳ್ನಗೆಯಿಂದ ನನ್ನ ಜೀವನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವ ಥರ ಪೇಯ್ನ್ ಇದೆ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿಲ್ಲ ಅಂತ, ಅದೇ ರೀತಿ ಅವ್ರಿಗೂ ಕೂಡ ಅಷ್ಟೇ ಪೇಯ್ನಲ್ಲಿದ್ದಾರೆ. ಬಟ್ ಅವರು ನಗ್ನಗ್ತಾ ಅವ್ರ ಜೀವನವನ್ನು ಸ್ಟಾರ್ಟ್ ಮಾಡ್ತೀನಿ, ನಾನು ಅನಿವಾರ್ಯತೆ ಇದೆ ನನಗೆ ಹಾಗೆ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏಂಜಲ್ಸು ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ಒಂದು ಲವ್ ಸ್ಟೋರಿಗೆ, ನಿಮ್ಮ ಒಂದು ಕನೆಕ್ಷನ್ಗೆ ಏನು ಗೈಡೆನ್ಸ್ನ ಕೊಡ್ತಾರೆ ಅಂತ. ಓಕೆ, ಅನ್ಲೈಕ್ಲಿ ಅಂತ ಬಂದಿದೆ. ನೋ ಹೆಲ್ಪ್ಫುಲ್ ಪೀಪಲ್, ಬಿಗ್ ಹ್ಯಾಪಿ ಚೇಂಜಸ್. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನಲ್ಲಿ ದೇರ್ ಈಸ್ ಅ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಕನೆಕ್ಷನ್ನು ಮುಗ್ದೋಗಿಲ್ಲ. ನಿಮ್ಮ ಒಂದು ಕನೆಕ್ಷನಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ಯಾವುದೇ ಸಿಚುಯೇಷನ್ ಇರಲಿ, ಏನೇ ಒಂದು ಕಾಂಪ್ಲಿಕೇಶನ್ಸ್ ಇರಲಿ, ನಿಮ್ಮ ಒಂದು ಕನೆಕ್ಷನಲ್ಲಿ ನಿಮ್ಮ ಸಂಬಂಧದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ದೇರ್ ಈಸ್ ಅ ಬಿಗ್ ಹ್ಯಾಪಿ ಚೇಂಜಸ್. ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನ, ನಿಮ್ಮ ವ್ಯಕ್ತಿಯ ಜೊತೆಗೆ ಬದಲಾವಣೆ ಆಗತ್ತೆ. ನೋ ಅಂತ ಬರ್ತಾ ಇದೆ. ಐ ಥಿಂಕ್ ನೀವು ವೇಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅಂತ ಯೋಚನೆ ಮಾಡ್ತಾ ಇದ್ರು ಅಂದರೆ ನೋ, ಮೂವ್ ಆನ್ ಆಗಕ್ಕೆ ಹೋಗ್ಬೇಡಿ, ವೇಟ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಅನ್ಲೈಕ್ಲಿ ಮತ್ತೆ ಹೆಲ್ಪ್ಫುಲ್ ಪೀಪಲ್. ಸೊ ಐ ಥಿಂಕ್ ಈ ಒಂದು ಕನೆಕ್ಷನಲ್ಲಿ ನಿಮಗೆ ತುಂಬ ಜನ ನಿಮ್ಮ ವ್ಯಕ್ತಿನ ಒಂದು ಮಾಡೋದಕ್ಕೆ ಅಥವಾ ನಿಮ್ಮ ಕನೆಕ್ಷನ್ನ ಸರಿ ಮಾಡೋದಕ್ಕೆ ದೇರ್ ಇಸ್ ಲಾಟ್ಸ್ ಆಫ್ ಪೀಪಲ್ ನಿಮ್ಮ ಸುತ್ತಮುತ್ತನೇ ತುಂಬ ಸಹಾಯ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ. ಸೊ ಡೆಫಿನೆಟ್ಲಿ ಅವರ ಹೆಲ್ಪ್ನ ತಗೊಂಡು ನೀವು ಈ ಒಂದು ಕನೆಕ್ಷನಲ್ಲಿ ಖಂಡಿತ ವರ್ಕ್ ಮಾಡಿ, ಎಫರ್ಟ್ ಹಾಕಿದ್ರೆ, ಆಕ್ಷನ್ನ ತಗೊಂಡ್ರೆ ಡೆಫಿನೆಟ್ಲಿ ಎಲ್ಲಾನು ಕೂಡ ಸರಿ ಹೋಗಿ ಎಲ್ಲಾನು ಕೂಡ ಮೊದಲಿನ ಥರನೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಷನ್ ತಗೊಳ್ಳಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ, ಡೆಫಿನೆಟ್ಲಿ ಎಲ್ಲಾನು ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.